ಕರ್ನಾಟಕಕ್ಕೆ ಮತ್ತು ರಾಮನಿಗೆ ಬಹಳ ನಂಟೈತಿ. ಅದಕ್ಕೋಸ್ಕರ ನಾವು ಏನು ದೈವ ಶಕ್ತಿಯಿಂದ ಮಹರ್ಷಿ ವಾಲ್ಮೀಕಿಯವರು ನಿರ್ಮಿಸಿದ ಸೀತಾಕೊಳವು ಕೂಡ ಅಂತಂದ್ರೆ ಎರದಂತ ಇದು ಜಾಗ ಆಗಿರ್ತೈತಿ ಸ್ನೇಹಿತರೆ. ನೀವು ಇಲ್ಲಿ ಸೀತೆ ಏನ್ ಮಾಡಿರ್ತಪ್ಪ ಅಂತಂದ್ರೆ ಲವಕುಶನ ಹಡದಂತ ಜಾಗ ಕೂಡ ಇದೇ ಆಗಿರ್ತೈತಿ. ನಿಮ್ಗೆ ಇಲ್ಲ ಅಂತಂದು ವಾಲ್ಮೀಕಿ ಋಷಿ ನೋಡಿದ್ನಂತೆ, ಸೀತಾ ಹಿಂದೆ ನಿಂತಿದ್ಲಂತೆ. ಯಾಕಮ್ಮ ಅಂತಂದು ಕರ್ಕೊಂಡು ಮ್ಯಾಲೆ ಬಂದ್ರಂತೆ. ಕಲ್ಲೊಳಗೆ ಉದ್ಬಾಗಿ ಬಂದಾಕ್ರಿ ಆಕಿ, ಸಣ್ಣ ಮೂರ್ತಿ ಕಟಿಲಾರ ಮೂರ್ತಿ. ಇದು ಏನು ದೊಡ್ಡ ಅಥವಾ ಸರ್ಕಾರಿ ನೌಕರಿ ಆಗಲಿ ಯಾವುದೇ ಆಗಿರ್ಲಿ, ಯಾವುದಕ್ಕಾಗ್ಲಿ ಪರಿಹಾರ ನಮ್ಗೆ ಸಿಗ್ಲಿಲ್ಲಪ್ಪ ಅಂತಂದ್ರ ಇಲ್ಲಿ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಸೀತಿಮನಿ ಅನ್ನೋ ಒಂದು ಗ್ರಾಮದಾಗದೀನಿ. ಇಲ್ಲಿ ಯಾಕದ್ದೀನಪ್ಪ ಅಂತಂದ್ರೆ ನಾನು ರಾಮನ ಕುರುಹನ್ನು ಹುಡ್ಕೊತ ಬಂದಿದ್ದೀನಿ. ಇಲ್ಲಿ ಕುರುಹನ್ನು ಹುಡ್ಕೋತ ಹೋಗಿದಾಗ ಇಲ್ಲಿ ಏನೈತಪ್ಪ ಅಂತಂದ್ರೆ ಸೀತೆಯ ಒಂದು ಏಕಮಾತ್ರ ದೇವಸ್ಥಾನ ಐತಿ. ಇಲ್ಲಿ ಯಾಕೈತಿ ಏನೈತಿ ನಿಮ್ಗೆಲ್ಲ ಡೀಟೇಲ್ ಹೇಳ್ತೀನಂತ ಬರ್ರಿ ಸ್ನೇಹಿತರೆ. ನಾವೀಗ ಹೋಗೋಣ ಅಂತ ಹಂಗೆ ನಿಮ್ಮ ಜೊತೆ ಮಾತಾಡ್ಕೋತ ಬರ್ತೀನಿ. ನಾನು ಏನಪ್ಪ ಅಂತಂದ್ರೆ ಈಗ ಅಯೋಧ್ಯೆಯ ರಾಮ ಮಂದಿರ ರಾಮಲಲ್ಲಾನ ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರು, ರಾಮ ಮಂದಿರ ಯಾವಾಗ ಉದ್ಘಾಟನೆ ಆಯಿತು, ಅವಾಗಲಿಂದ ಅದಕ್ಕಿಂತ ಹಿಂದೆನೂ ಕೂಡ ಏನಾಗತೈತಪ್ಪ ಅಂತಂದ್ರೆ ರಾಮಾಯಣದ ಕುರುಹುಗಳು ಏನಾಗ್ತಾವು ಹೊರಗಡೆ ಬಾಗುತ್ತಾವೆ. ಈ ಪ್ರತಿಯೊಂದು ನೋಡಿ ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ರಾಮನ ನಿಜವಾದ ಬಾಣ ಎಲ್ಲೈತಿ ಅನ್ನೋದನ್ನ ತೋರಿಸಿದ್ವಿ. ಹೀಗಾಗಿ ನಾವು ಕುರುಗಳನ್ನು ಹುಡ್ಕೋತಾ ಹೋದ್ರೆ ನಮ್ಗೆ ಏನೇ ಸಿಗ್ತೈತಪ್ಪ ಅಂತಂದ್ರೆ ಕರ್ನಾಟಕಕ್ಕೆ ಮತ್ತು ರಾಮನಿಗೆ ಭಾಳ ನಂಟೈತಿ. ಅದಕ್ಕೋಸ್ಕರ ನಾವು ಏನು ಮಾಡತ್ತೀವಿ ಅಂತಂದ್ರೆ ಕರ್ನಾಟಕದಲ್ಲಿರುವಂತಹ ರಾಮನ ಕುರುಹುಗಳು ಎಲ್ಲೆಲ್ಲಿ ಏನೇನದಾವು ಹುಡ್ಕ್ಯಾಡಿ ತೆಗಾಕತ್ತೀವಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ನಮಗೆ ಏನು ಮಾಡಬೇಕು, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಾವು ಏನು ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ರಾಮನ ಒಂದು ಕುರುಹುಗಳನ್ನು ಹುಡ್ಕೋತಾ ಹೋಗಿ ನಾನು ನಿಮ್ಗೆ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ನಿಮ್ಗೆ ಏನು ಯಾವ ಕುರುಹು ತೋರಿಸ್ತೀನಪ್ಪ ಅಂತಂದ್ರೆ ಸೀತೆಯ ಒಂದು ಕುರುಹು ತೋರಿಸ್ತೀನಿ. ಏನಪ್ಪ ಅಂತಂದ್ರೆ ಈಗ ಇಡೀ ಭಾರತದಲ್ಲೇ ಸೀತೆಯ ಒಂದು ದೇವಸ್ಥಾನ ಐತಪ್ಪ ಅಂತಂದ್ರೆ ಅದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಸೀತಿಮನಿಯಲ್ಲಿ. ಇಲ್ಲೇ ಯಾಕೈತಪ್ಪ ಅಂತಂದ್ರೆ ನಿಮ್ಗೆ ಒಂದು ಫುಲ್ ಡೀಟೇಲ್ಸನ್ನು ನಾನೀಗ ಹೇಳ್ತೀನಿ. ಅವನು ಏನು ಮಾಡಿರ್ತಾನ, ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಿರ್ತಾನಲ್ಲ, ಹೋಗೋ ಟೈಮ್ದಾಗ ಏನು ಮಾಡ್ತಾಳೆ ಸೀತೆ, ಅವಳ ಕೊರಳಲ್ಲಿರುವಂಥ ಮಣಿಗಳನ್ನು ಏನಿರ್ತದೆ ಸರ ಇರ್ತದ ಅದನ್ನ ಹಿಂಗೆ ಹರಿದು ಹಿಂಗೆ ಹೋಗಿತ್ತಾಳ. ಹೋಗಿದಾಗ ಏನಾಗ್ತೈತಪ್ಪ ಅಂತಂದ್ರೆ ಅಲ್ಲಿ ತಳಗೆ ಬೀಳ್ತಾವಲ್ಲ, ಅಲ್ಲಿ ಮುನಿಗಳು ಇರ್ತಾರ ಮತ್ತು ಋಷಿಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಅಲ್ಲಿ ಏನಾಗ್ತೈತಿ ಅಡ್ಡಾಡುವ ಹೊತ್ನಾಗ ಏನಾಗ್ತೈತಿ, ಮುನಿಗಳು ಅಲ್ಲಿ ಸೀತೆಯ ಮಣಿ ಏನಿರ್ತದಲ್ಲ ಒಗ್ದಿರ್ತಾಳಲ್ಲ, ಆ ಸೀತೆಯ ಮಣಿ ಒಂದು ಮುನಿಗಳಿಗೆ ಸಿಗ್ತೈತಿ. ಆ ಸಿಗನ್ ಏನು ಮಾಡ್ತಾರಪ್ಪ ಅಂತಂದ್ರೆ ಸೀದಾ ವಾಲ್ಮೀಕಿ ಮಹರ್ಷಿ ಹತ್ರ ಹೋಗ್ತಾರೆ. ಹೋಗೋಣ ಏನು ಮಾಡ್ತಾರೆ, ವಾಲ್ಮೀಕಿ ಮಹರ್ಷಿಗಳೇ ನಮಗೇನಾಗ್ಯಾವಪ್ಪ ಅಂತಂದ್ರೆ ಇದು ನಮಗೆ ಮುತ್ತುಗಳು ಸಿಕ್ಕಾವು, ಇದು ಮಣಿಗಳು ಸಿಕ್ಕಾವು, ಇವು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ, ಏನಾಗೈತೆ ನಮ್ಗೆ ಗೊತ್ತಿಲ್ಲ ನೋಡ್ರಿ ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ಮಹರ್ಷಿ ವಾಲ್ಮೀಕಿಗಳು ಅದನ್ನು ನೋಡಿದ್ಗಳೇ ಇದೇ ಮಣಿಗಳು ಅದ ಅಂತೇಳಿ ಅವರು ನೋಡಿದ್ಗಳೇ ಗೊತ್ತಾಗ್ಬಿಡ್ತೈತಿ. ಇದು ಏನೋ ಆಗೈತಿ ಅಂತ ಪ್ರಾಬ್ಲಮ್ ಆಗೈತೆ ಅಂತೇಳಿ ಗೊತ್ತಾಗನ ನಂತರ ಏನಾಗ್ತೈತಿ, ಮಣಿಗಳು ಬಿದ್ದಿರ್ತಾವಲ್ಲ, ಆ ಕಾರಣಕ್ಕಾಗಿ ಸೀತೆ ಮಣಿಗಳಿವು ಅಂತ ಏನಾಗತ್ತೈತಪ್ಪ ಅಂತಂದ್ರೆ ಈ ಊರಲ್ಲಿ ಈ ಗ್ರಾಮಕ್ಕೆ ಏನಾಗ್ತೈತಪ್ಪ ಅಂತಂದ್ರೆ ಸೀತೆ ಮನೆ ಹೋಗಿ ಏನಾಗೈತಪ್ಪ ಅಂತಂದ್ರೆ ಸೀತೆ ಮನಿ ಆಗೈತಿ. ಬನ್ನಿ ಸ್ನೇಹಿತರೆ, ನಿಮ್ಗೆ ಇರುವಂಥ ಕುರುಹುಗಳನ್ನು ನಾನು ನಿಮಗೆ ಪ್ರತಿಯೊಂದನ್ನು ತೋರಿಸ್ಕೊತಾ ಬರ್ತೀನಿ ಅಂತ ಬನ್ನಿ, ಲೆಟ್ಸ್ ಗೋ. ಸೀತಾಮಾತೆ ಗರ್ಭಿಣಿ ಇದ್ದ ಸಮಯದಲ್ಲಿ ನೀರು ತರಲು ತೊಂದರೆಗಿದ್ದನ್ನು ನೋಡಿ ದೈವ ಶಕ್ತಿಯಿಂದ ಮಹರ್ಷಿ ವಾಲ್ಮೀಕಿಯವರು ನಿರ್ಮಿಸಿದ ಸೀತಾಕೊಳವು ಕೂಡ ಇದೆ. ಸ್ನೇಹಿತರೆ, ಈಗ ಬರ್ರಿ ಈಗ ತೋರಿಸ್ತೀನಿ ಸೀತಾಕೊಳವನ್ನು. ನಾನು ನಿಮಗೆ ನೋಡ್ರಿ, ಮಹರ್ಷಿ ವಾಲ್ಮೀಕಿಯವರು ಅವರ ಒಂದು ದೈವ ಶಕ್ತಿಯಿಂದ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಕೊಳವನ್ನು ಸೀತೆಯ ಕೊಳವನ್ನಾಗಿ ಮಾಡ್ತಾರ. ನಿಮ್ಗೆ ಇಲ್ಲಿ ಕಾಣಿಸ್ತೀನಿ ನೋಡ್ರಿ ಸ್ನೇಹಿತರೆ. ಇದು ಏನಪ್ಪ ಅಂತಂದ್ರೆ ಈಗಲೂ ಕೂಡ ಏನಪ್ಪ ಇದರ ಇತಿಹಾಸ ಏನೈತಪ್ಪ ಅಂತಂದ್ರೆ ನಾವು ನಮ್ಮ ಹೊಲಗಳಿಗೆ ಏನಾಗ್ತೈತಿ, ಕೆಲವೊಂದು ಕಿಡಿಗಳು ಆಗ್ತಿರ್ತಾವೆ, ಹುಳಗಳಾಗ್ತಿರ್ತಾವೆ, ಏನಾರ ಆಗ್ತಿರ್ತಾವಲ್ಲ, ಅವಾಗ ಏನು ಮಾಡ್ತಾರೆ,
ಇಲ್ಲಿಯ ಒಂದು ಕೊಳದಲ್ಲಿರುವಂಥ ಸೀತೆಯ ಕೊಳದಲ್ಲಿರುವಂಥ ನೀರನ್ನು ತೊಗೊಂಡೋಗಿ ಏನು ಮಾಡ್ತಾರಪ್ಪ ಅಂದ್ರೆ ಸಿಂಪಡಣೆ ಮಾಡ್ತಾರೆ. ಸಿಂಪಡಣೆಯನ್ನು ಮಾಡಿದ್ರಪ್ಪ ಅಂತಂದ್ರೆ ಗಿಡಗಳಿಗೆ ಏನು ಹುಳ ಆಗಿರ್ತಾವೆ ಅವೆಲ್ಲ ಸತ್ತು ಹೋಗ್ತಾವು. ಹೀಗಾಗಿ ಪ್ರತಿಯೊಂದು ಕೂಡ ಇಲ್ಲಿ ಕುರುಹುಗಳದಾವು. ಈಗ ನೆಕ್ಸ್ಟ್ ಏನು ಮಾಡ್ತನಪ್ಪ ಅಂತಂದ್ರೆ ಸೀತೆಯು ಲವಕುಶರನ್ನು ಎರೆದಂಥ ಜಾಗದನ್ನ ನಿಮ್ಗೆ ಏನು ಮಾಡ್ತನಪ್ಪ ಅಂದ್ರೆ ತೋರಿಸ್ತೀನಂತ ಬರೀ ಸ್ನೇಹಿತರೆ. ಈಗ ನಾವು ಏನು ಮಾಡೋಣ ಅಂತಂದ್ರೆ ಈಗ ನೆಕ್ಸ್ಟ್ ನಿಮ್ಗೆ ಏನು ತೋರಿಸ್ತೀನಿ ನೋಡ್ರಿ. ಈಗ ಕುಶನ ಒಂದು ಹೊಂಡವನ್ನು ತೋರಿಸ್ತೀನಿ. ಏನಪ್ಪ ಅಂತಂದ್ರೆ ಇಲ್ಲಿ ಸೀತೆಯ 2 ಮಕ್ಕಳು ಇರ್ತಾವೆ, ನಿಮ್ಗೆಲ್ಲ ಗೊತ್ತಿರುತ್ತದ ಲವ ಕುಶ ಅಂತ. ಅವರನ್ನ ಇಲ್ಲಿ ಕುಶನ ಏನು ಮಾಡ್ತಾಳಪ್ಪ ಅಂದ್ರೆ ಇಲ್ಲಿ ಏನು ಮಾಡ್ತಿದ್ಲಪ್ಪ ಅಂದ್ರೆ ಎರಿತಿದ್ಲು. ನಾನು ನಿಮ್ಗೆ ಈ ಸದ್ದ ತೋರಿಸ್ತೀನಿ ಅಂತ ಸ್ನೇಹಿತರೆ. ನೀವಿಲ್ಲಿ ನೋಡಾತಿರ್ಲ ಸ್ನೇಹಿತರೆ, ಇದು ಏನಪ್ಪ ಅಂತಂದ್ರ ಕುಶನ ಹೊಂಡ. ಇಲ್ಲಿ ಏನು ಮಾಡಿದನಪ್ಪ ಅಂದ್ರ ಕುಶ ಅವನನ್ನ ಸೀತೆ ಏನು ಮಾಡಿದಾಳಪ್ಪ ಅಂತಂದ್ರ ಎರೆದಂತ ಇದು ಜಾಗ ಆಗಿರ್ತೈತಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಹೆಂಗೈತಿ ನೋಡ್ರಿ. ಇಲ್ಲಿ ನಾವು ಇಂಥ ಇತಿಹಾಸದ ಪುಟಗಳನ್ನು ನಾವು ನೋಡ್ತೀವಿ ಅಂತಂದ್ರೆ ನಮ್ಮ ಕಣ್ಣು ಪಾವನ ಆಗ್ತೈತಿ ಸ್ನೇಹಿತರೆ. ಕುರುಹುಗಳು ತುಂಬ ಬೇಜಾನ್ ನಮ್ಮ ಕರ್ನಾಟಕದಲ್ಲಿ ರಾಮಾಯಣದ ಬಗ್ಗೆ ಭಾಳ ಅದಾವು. ಅವು ನಾವು ಏನು ಮಾಡ್ತೀವಿ, ಪ್ರತಿಯೊಂದನ್ನು ನಾವು ಏನು ಮಾಡ್ತೀವಿ ನಮ್ಮ ಚಾನಲ್ದಾಗ ತೋರಿಸ್ತಾ ಇರ್ತೀವಿ. ನೀವು ಹಂಗೆ ನೋಡ್ಕೋತಾ ಬರ್ರಿ, ಹಂಗೆ ಕಂಟಿನ್ಯೂ ಆಗಿ ನೋಡ್ತಾ ಬರ್ರಿ. ಈಗ ಏನಪ್ಪ ಅಂತಂದ್ರೆ ಈಗ ಕುಶನ ಹೊಂಡವನ್ನು ತೋರಿಸಿದೆ. ಈಗ ನೆಕ್ಸ್ಟ್ ಲವನ ಹೊಂಡವನ್ನು ತೋರಿಸ್ತೀನಿ ಅಂತ ಬರ್ರಿ ಸ್ನೇಹಿತರೆ. ಸ್ನೇಹಿತರೆ, ಈಗ ನಾ ಎಲ್ಲಿ ಬಂದಿನಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು ಲವನ ಒಂದು ಹೊಂಡದಲ್ಲಿ ನಾನು ಇಲ್ಲಿ ಬಂದಿದ್ದೀನಿ. ನಾನು ಇಲ್ಲಿ ಕಾಣ್ತೈತಿ ನೋಡ್ರಿ. ಲವನ ಹೊಂಡದಲ್ಲಿ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಯಾವ ರೀತಿ ಹೊಂಡ ಐತೆ ಅನ್ನೋದನ್ನ. ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿ ಇಲ್ಲಿ ಏನೈತಪ್ಪ ಅಂತಂದ್ರೆ ಒಂದು ಲವನ ಹೊಂಡ ಐತಿ. ಇಲ್ಲಿ ಏನಪ್ಪಾ ಅಂದ್ರೆ ಲವನ ಸೀತೆ ಏನು ಮಾಡ್ತಿಲ್ಲಪ್ಪ ಅಂದ್ರೆ ಏರ್ತಿದ್ನಲ್ಲ ಆ ಜಾಗ ಕೂಡ ಇದೇ ಆಗಿರ್ತೈತಿ. ನೆಕ್ಸ್ಟ್ ಇಲ್ಲೇನಪ್ಪ ಅಂತಂದ್ರೆ ಸೀತಾ ದೇವಿಯ ಒಂದು ಪ್ರಸೂತಿ ಗೃಹ ಅಂತೈತಿ. ಸೀತಾ ಒಂದು ಮನೆ ಕೂಡ ಇದು ಆಗಿರ್ತೈತಿ. ಅದು ಏನಪ್ಪ ಅಂತಂದ್ರೆ ಸೀತೆ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಲವಕುಶನ ಹಡೆದಂಥ ಜಾಗ ಕೂಡ ಇದೇ ಆಗಿರ್ತೈತಿ. ನಿಮ್ಗೆ ಇಲ್ಲಿ ಸ್ನೇಹಿತರೆ ನೀವು ನೋಡಿ ಗೊತ್ತಾಗ್ತೈತಿ ನೋಡ್ರಿ ಪ್ರತಿಯೊಂದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಏನು ತೋರಿಸ್ತೀನಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಮಹರ್ಷಿ ವಾಲ್ಮೀಕಿಯವರ ಒಂದು ಆಶ್ರಮ ಇಲ್ಲಿ ಐತಿ ನೋಡ್ರಿ ಸ್ನೇಹಿತರೆ. ನಿಮಗೆಲ್ಲ ಕಾಣ್ತೈತಿ ನೋಡ್ರಿ. ಇಲ್ಲಿ ನಿಮ್ಗೆ ಸಾಕಷ್ಟು ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ರಾಮಾಯಣದ ಬಗ್ಗೆ ಪ್ರತಿಯೊಂದು ಜಾಗದಲ್ಲಿ ಅದಾವ. ಆದ್ರೆ ನಮಗೆ ಗೊತ್ತಿಲ್ಲದ ಮಾಹಿತಿಗಳನ್ನು ಕೆಲವೊಂದು ನಾವು ಏನು ಮಾಡತ್ತೀವಿ ಅಂದ್ರೆ ನಿಮ್ಮ ಮುಂದೆ ತಂದು ಕೊಡಾಕತ್ತೀವಿ ಸ್ನೇಹಿತರೆ. ಈಗ ನೀವು ನೋಡ್ರಿ, ಇದು ಶ್ರೀ ಧರ್ಮದ ಒಂದು ಕಟ್ಟೆಯಾಗಿರ್ತೈತಿ ಸ್ನೇಹಿತರೆ. ನೋಡಿರಿ, ಸೀತಾಮಾತೆಯಲ್ಲಿ ನೆಲೆಸಿದಂಥ ಸ್ಥಳ ಇದು. ಎಲ್ಲ ಸದ್ಭಕ್ತರು ಇವರೇ ಏನಾಗಲ್ಲ ಅವ್ರೇನಾಗಲ್ಲ ಎಲ್ಲ ಜನ ಬಂದು ಹಿಡ್ಕೊಂಡವ್ರಿಗೆ ಒಳ್ಳೇದಾಗೇ ಆಗುತ್ತೆ. ಇಂಥ ಪವಿತ್ರ ಜಾಗ ಇದೆ, ಪವಿತ್ರ ಸ್ಥಳ ಇದೆ. ಇದು ಕಷ್ಟದಿಂದ ಬಂದಂಥ ಜಾಗ ಇದೆ. ಇದು ಅದು ಅರ್ಧಂಬರ್ಧ ಗರ್ಭಿಣಿ ಇದ್ದಾಗ ಹೊಳದಂಡಿಯಲ್ಲಿ ಬಂದು ಕೂಗು ಹೊತ್ನ್ಯಾಗ ವಾಲ್ಮೀಕಿ ಋಷಿ ಅನ್ನೋರು ಏನಂದ್ರಂತೆ, ಯಾಕೆ ಹೆಣ್ಣಿನ ದಗಿನೇ ಕೂಗುತ್ತಲ್ಲ, ಹೆಣ್ಣಿನ ದನಿ ಐತಿಲ್ಲ ಅಂತಂದು ವಾಲ್ಮೀಕಿ ಋಷಿ ನೋಡಿದಂತೆ. ಸೀತಾ ಹಿಂದೆ ನಿಂತಿದ್ಲಂತೆ. ಯಾಕಮ್ಮ ಅಂತಂದು ಕರ್ಕೊಂಡು ಮ್ಯಾಲೆ ಬಂದ್ರಂತೆ. ಮ್ಯಾಲೆ ಬರ್ಬೇಕಾದ್ರೆ ಜಟಪಕ್ಷ ಬಂದು ಅಡ್ಗಟ್ತಂತ. ಜಟಪಕ್ಷ ಬಂದು ಅಡ್ಗಟ್ಟಿದ್ದಕ್ಕೆ ಆಮೇಲೆ ವಾಲ್ಮೀಕಿ ಋಷಿ ಅನ್ನೋರು ಏನಂದ್ರಂತ, ನಡಿಯಮ್ಮ ನನ್ನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಂತೆ. ಕರ್ಕೊಂಬಂದಂತ ಮೇಲೆ ಕರ್ಕೊಂಬಂದು ಆಕಿನ್ನ ಜಾಯ್ಕ್ ಮಾಡಿ ಫಲಭದ್ರ ಮಾಡೋ ಮುಂದಾಗ ಆಕೆ ಎಷ್ಟೋ ದಿವಸಗಳಾದ್ಮೇಲೆ ಹೆರಿಗೆ ಆದ್ಲು. 2 ಮಕ್ಕಳು ಜನ್ಮ ಕೊಟ್ಟಳು. 2 ಮಕ್ಕಳು ಜನ್ಮ ಕೊಟ್ಟರು. ವಾಲ್ಮೀಕಿ ಋಷಿಗಳು ಜಾಯ್ಕ್ ಮಾಡಿದ್ರು. ಜಾಯ್ಕ್ ಮಾಡಿ ದೊಡ್ಡವ್ರು ಮಾಡಿ ಫಲಭದ್ರ ಮಾಡಿ ಅವ್ರು ವಿದ್ಯಾಬುದ್ಧಿ ಕಲಿಸೋ ಮುಂದಾಗ ಆಟ ಆಡ್ತಿದ್ವು ಅಂತ ಮಕ್ಕಳು. ಆಟ ಆಡೋ ಮುಂದಾಗ ಹನುಮಂತನೋ ಬಂದು ಸೋತ್ ತೊಗೊಂಡು ಒಂದಂತೆ. ಅತ್ತಿಗೆ ಎಂತಲ್ಲಿದಾಳ, ಮಕ್ಕಳಿದಾವು ಅಂತ ಹೋಗಿ ಹೇಳೋಣ. ಆವಾಗ ರಾಮ ಲಕ್ಷ್ಮಣ ಏನಂದ್ರಂತೆ, ನಮ್ಮ ಅತ್ತಿಗೆ ಎಂತಲ್ಲಿದಾಳ ಅಂದ್ರೆ ನೋಡೋಣ ಅಂತ ವಿಚಾರ ಮಾಡಿದ್ರಂತೆ. ಆಮೇಲೆ ಹುಡ್ಕೊತ ಬಂದ್ರಂತೆ. ಹುಡ್ಕೊತ ಬರ್ತಾ ಅವ್ರು ಆಟ ಆಡಿದ ಮಕ್ಕಳು ನೋಡಿ, ಮುದ್ದಾದ ಮಕ್ಕಳು ನೋಡಿ ಗಾಬರದ್ರಂತೆ. ಮತ್ತೊಂದು ಹೋಗ್ಯಾರ. ಮತ್ತೆ ಹೋಗಿ ಹನುಮಂತ ಹೇಳಿದ್ ಮತ್ತೆ ಯಾವ ಮೇಲೆ ಇಬ್ಬರು ಅಣ್ಣ ತಮ್ಮ ಹುಡ್ಕೊತ ಬಂದ್ರೆ ಆಟ ಆಡ್ತಿದ್ದಂತ ಮಕ್ಕಳು.
ಆಮೇಲೆ ಆಟ ಆಡೋದು ನೋಡ್ಕೊತ ಆಮೇಲೆ ನಿಂತು ನೋಡಿದಂತೆ ವಾಲ್ಮೀಕಿ ಋಷಿ, ನೋಡ್ರಿ ಅವು ನಿನ್ನ ಮಕ್ಕಳಪ್ಪ ಅಪ್ಪು ಅಂದ್ರಂದು. ಅವರು ತಕ್ಷಣ ಒಪ್ಕೊಳ್ಳಿಲ್ಲ ಅಂತ್ರಿ ವಾಲ್ಮೀಕಿ ರಾಮ ಲಕ್ಷ್ಮಣ. ಒಪ್ಕೊಳ್ಳೋ ಅದಕ್ಕೆ ಅವ್ರು ಏನಂದ್ರಂತೆ, ನೀನು ಬಿಲ್ ಬಿಡಪ್ಪ ಅವರು ಬಿಲ್ ಬಿಡ್ತಾರೆ, ಯಾರು ಸೋಲು ಗೆಲ್ಲುವಂಗೆ ಗೊತ್ತಾಗುತ್ತೆ ಅಂತಂದ್ರೆ. ಹಣ್ಮ ರಾಮ್ ಬಿಟ್ಟಿದ್ದು ಮಕ್ಕಳು ತಲೆ ಮ್ಯಾಗ ಹಾಶಿವು ಅಂತ, ಮಕ್ಕಳು ಬಿಟ್ಟಿದ್ದು ತಂದೆ ಕಾಲು ಬಿಡಕ್ಕೆ ಹಾಶಿವು ಅಂತ ಬಿಟ್ಟು ಆಮೇಲೆ ಎಲ್ಲೂ ಇಬ್ಬರು ಖಾಲಿ ಆದ್ಮೇಲೆ ಗಾಬ್ರ ನಿಂತ್ರೆ ಅಂದು. ಅವಾಗ ವಾಲ್ಮೀಕಿ ಋಷಿಯೋ ಏನಂದಂತ, ಅಲ್ಲಪ್ಪ ನಿನ್ನೂ ಮಕ್ಕಳು ಜೋಡಿ ಇದ್ದಾಡ್ತೀಯಲ್ಲ ನೀನಂತಂದು ಕುಲುಕುಲ್ನಾಗಣ ಇಬ್ಬರು ಒಂದು ಮಕ್ಕಳು ಅಪ್ಕೊಂಡ್ರತ್ತೆ. ಇಬ್ಬರು ಒಂದು ಮಕ್ಕಳು ಅಪ್ಕೊಳ್ಳೋಣ. ಆವಾಗ ಸೀತಾದೇವಿ ಏನಂದಂತ, ನಿಮ್ಮ ಮಕ್ಕಳು ನಿಮ್ಗೆ ಒಪ್ಪಿದ್ರಿ ಅದಕ್ಕೆ ಭೂಮಿ ತಾಯಿನ ಸರನೆ ಅಡ್ಗೊಳಲ್ಲಂತೆ ಭೂಮಿಯಾಗ ಇಳ್ದಾಡ್ರಿ. ಭೂಮಿಯಾಗ ಇಳ್ದಂದು ಅವ್ರ ಮಕ್ಕಳು ಕರ್ಕೊಂಡು ಹೋದ್ರಂತ. ಭೂಮಿ ಮೇಲೆ ಇಬ್ಬರು ಅಣ್ಣ ತಮ್ಮ ಬಂದು ಒಳ್ಳೆಯದು ಆಕೆ ಮ್ಯಾಕೆ ಕಾಣಲಿಲ್ಲ ಅಂತೆ. ಹೋದ ತಕ್ಷಣ ಏನೋ ಎಷ್ಟೋ ದಿವ್ಸಗಳಾದ್ಮೇಲೆ ಆಕೆ ಭೂಮಿಯಾಗಿಂದ ಉದ್ಭವ ಆಗಿ ಮ್ಯಾಲೆ ಬಂದಾಳ. ಕಲ್ಲೊಳಗೆ ಉದ್ಭವ ಆಗಿ ಬಂದಾಕ್ರಿ ಆಕೆ. ಸಣ್ಣ ಮೂರ್ತಿ ಕಟಿಲಾರ ಮೂರ್ತಿ. ಇದು ಏನು ದೊಡ್ಡ ಮೂರ್ತಿ ಐತಿಲ್ಲ, ಕಟದ ಮೂರ್ತಿ. ಅದನ್ನ ಹಾಂ, ಇದು ಉದ್ಭವ ಮೂರ್ತಿ. ಬ್ರಿಟಿಷರ ಕಾಲದಾಗ ಸ್ವಲ್ಪ ಕೈಗಳು ಬಿನ್ನು ಮಾಡ್ಯಾರಂದು. ಯಾವ ದೇವಸ್ಥಾನ ದೇವ್ರುಗಳದ ಬಿನ್ನು ಮಾಡ್ಕೊತ ಹೋಗ್ಯಾರಂತೆ. ಹಿಂಗಾಗಿ ಈ ಕಡೆ ಹಳ್ಳಿ ಜನ ಏನಂದ್ರಂತ, ಭಿನ್ನಾದ ಮೂರ್ತಿ ಪೂಜೆ ಮಾಡ್ರಿ ಅಂತೇಳಿ ಹೊಳೆ ಕೂಡಿಸ್ತೇವಂದ್ರಂತ. ಹೊಳೆ ಕೂಡಿಸ್ತಂದ್ರೆ ನಾ ಯಾರಿಗೂ ಜನರಿಗೆ ದೋಖ ಮಾಡೋಂಗಿಲ್ಲ, ನಾನಾ ಕಷ್ಟದಿಂದ ಬಂದಿಲ್ಲ ಈ ಕೈಗಿನಿ, ನಾನು ಹೊಳೆ ಕೂಡಿಸಿದ್ರೆ ನಿಮಗೆ ಲಾಭ ಇಲ್ಲ ಅಂತಂದು ಹೇಳಿದ್ಲಂತ. ಆಮೇಲೆ ಕೇಳಿಲ್ಲಂತ ಜನ, ಗುಡಿ ಕಿತ್ತುದು ಆಕಿನ ಕಿತ್ತುದು ಮಾಡೋಕೆ ನಾನು ಜನರಿಗೆ ದೋಖ ಮಾಡಿಲ್ಲಂತ. ಹೆದರ್ಕೊಂಡು ಆಮೇಲೆ ಏನಂದ್ರಂತೆ, ಇಲ್ಲಮ್ಮ ನೀನು ಶಕ್ತಿ ದೊಡ್ಡದೈತೆ ನಮ್ಮ ಸರ್ವ ತಪ್ಪಾಗೈತೆ ನಾನು. ಅವಾಗ ಇದ್ದ ಮನುಷ್ಯಳು ಇದ್ದಂಗೆ ನಿಂತ್ಲಂತ. ನಿಂತಿಂದ ಮತ್ತೆ ಹೊಳ್ಳಿ ಇನ್ನೊಂದು ಮೂರ್ತಿ ಮಾಡಿ ಸ್ಥಾಪನೆ ಮಾಡಿ ಪೂಜೆ ಮಾಡಕತ್ತೇವ್ರಿ. ಅದಕ್ಕೆ ಜೀವ ಒಂದೇ ದೇಹ ಎರಡಯ್ಯವ್ರು. ಇಂಥ ಪವಿತ್ರ ಸ್ಥಳ ಐತೆ ನೋಡ್ರಿಪ್ಪ. ಏನು ಹೇಳಿದ್ರು ಕಮ್ಮಿನೋ, ಸಾಕಷ್ಟು ಹೊಗಳಿದ್ರು ಕಮ್ಮಿನ ಐಕಿ ರಗಡೈತಿ. ಅದು ತಿಳ್ಕೊಳ್ಳೋರಿಗೆ ಭಾಳ ಐತಿ. ಇದು ಗುಡ್ಡ ಅಲ್ಲ, ಕಲ್ಲಿನ ಗುಡ್ಡ ಅಲ್ಲ, ಇದು ಬಂಗಾರ ಗುಡ್ಡ. ಇದು ದುಡ್ಕೊಂಡವ್ರಿಗೆ ಬಂಗಾರ ಚಿನ್ನ ಇದ್ದಂಗೆ. ಏನು ಮಾತು ಬರೀ ತಪ್ಪಲ ತಿಂದು ಬದುಕಿದಂಥ ಸ್ಥಳಗಳು ಇವು. ಧರ್ಮೂರ ಮಠ ಅಂತ ಇದ್ರಿ ಸೀತಿ ಮನೆಯೊಳಗೆ. ಸೀತಿ ಮನೆಯಲ್ಲಿ ಧರ್ಮೂರ ಮಠ ಅಂತಿದೆ. ಆ ಅಮ್ಮ ಈ ಜನರಿಗೆ ಈ ಕಡೆ ಮಂದಿಗೆ ಏನು ವಚನ ಕೊಟ್ಟಾಳ ಅಂತ, ಗುಡ್ಡದ ತಪ್ಪಲ ಹೊಳಿ ನೀರು ಅಂತ ಕೊಡ್ತೀನಿ ನಿಮ್ಗಂತ ಹಾರೇಶ ಅಂತ ಆ ಅಮ್ಮ. ಹಾರೇಸಿದಕ್ಕೆ ಇಲ್ಲಿ ಬಂದು ಧರ್ಮದ ಕಟ್ಟೆ ಅಂತೇಳಿ ಒಂದು ಗುಡಿ ಕಟ್ಟಾರ. ಲಾಸ್ಟ್ ಗುಡಿ ಐತೆ ಹೇಳ್ರಿ, ಅಲ್ಲಿ ಪಾದಗಟ್ಟಿ ಇಟ್ಟು ಪೂಜೆ ಮಾಡ್ತಾರೆ. ವರ್ಷದಾಗ 2 ಸಲ ಬಂದು ಪ್ರಸಾದ ಮಾಡಿ ಜನರಿಗೆ ಊಟ ಹಾಕಿ ಹೋಗ್ತಾರೆ. ಒಂದೇ ದಿವಸ ಬಿತ್ತಿ ಒಂದೇ ದಿವಸ ಬೆಳೆ ಮಾಡಿ ತಿಂದಾರಂತ್ರಿ ಅವ್ರು. ಆ ಸೀತಾದೇವಿ ಮಠದ ಸೀತಿಮಣಿ ಊರೊಳಗೆ ಕಲ್ಯಾಣ ತಾಯಿ ದೇವಿ ಅಂತ ಎಣ್ಣೆದೇವಿ ಸತ್ಪುರುಷಳು ಶಕ್ತಿ ಉಳ್ಳಾಕಿ. ಈ ಅಮ್ಮನ ಶಕ್ತಿ ಇದ್ದಕ್ರಿ ಆಕಿ. ಅವರು ಒಂದೇ ದಿವಸ ಬಿತ್ತಾರಂತ ಬೆಳೆ ಒಂದೇ ದಿವಸ ಬಿತ್ತಿ ಒಂದೇ ದಿವಸ ಬೆಳೆ ಮಾಡಿ ಒಂದೇ ದಿವಸ ಊಟ ಮಾಡ್ಯಾರಂತ. ಹೀಗಾಗಿ ಆ ಕುರುಲಿಂದ ಇಲ್ಲಿಂದಿಗೂ ಪ್ರಸಾದ ಮಾಡ್ತಾರೆ ಬಂದವರು. ವರ್ಷದಾಗ 2 ಸಲ ಬಂದು ಪ್ರಸಾದ ಮಾಡಿ ಜನರಿಗೆ ಉಣಿಸ್ಕೆ ಹೋಗ್ತಾರೆ. ಅಷ್ಟು ಶಕ್ತಿ ಇದ್ದಂಥ ದೇವಸ್ಥಾನ. ಈಗಿನ ಕಾಲದಾಗ ಜನರಿಗೆ ಯಾರು ದುಡ್ಕೊಳ್ಳೋ ಶಕ್ತಿ ಐತಿ. ಅವು ಹಂಡಗಳು ಹೊಲಸಾಗ್ಯಾವ ಅಂತೇಳಿ ನಾವು ಎಂದಾರು ತೊಳಿತೀವಿ ರೀ. 2 ತಿಂಗಳಿಗೆ 3 ತಿಂಗಳು ತೊಳಿತೀವಿ. ಅವತ್ತು ನಮ್ಮ ದೃಷ್ಟಿ ಒಳ್ಳೇದಿತ್ತು ಅಂದ್ರೆ ಎಣ್ಮಿಣಕ್ಕೆ ಅವತ್ತು ಅಷ್ಟೇ ನೀರು ಕಾಣ್ತಾವೆ. ಮುಂದೊಂದು 2 ದಿವಸ 3 ದಿವಸ ಮಾಯ ಆಗಿಬಿಡ್ತಾವೆ. ನೀರು ಇದ್ದಂಗೆ ಇರ್ತಾವೆ. ಕೈ ಎಣ್ಣೆ ಎತ್ತು ಮಗುನ ಇರ್ತೇವಲ್ಲ, ಆ ಎಣ್ಮಿಣಕ್ಕೆ ಅಷ್ಟಾಗ ದೃಷ್ಟಿ ಕಾಣ್ತಾವೆ. ಅದು ಅತ್ತಿಂದ ಮತ್ತು ಎಲ್ಲ ಜನ ಮುಟ್ಟು ತೊಟ್ಟು ಮಾಡೋರು ಮಾಯ ಆಗಿಬಿಡ್ತಾವೆ. ಆದರೆ ಶಕ್ತಿ ಐತ್ರಿ, 100ಕ್ಕೆ 100 ಶಕ್ತಿ ಐತಿ. ಬೇಡ್ಕೊಂಡವ್ರಿಗೆ ಏನು ಹುಷಿನ ಹೋಗಿಲ್ಲ ಅಂತ ತಿಳ್ಕೊಳಲ್ಲ. ಇದು ಬೇಕಾದ ಇದು ಒಂದ ಅಂತಲ್ಲ. ಮಕ್ಕಳು ಬೇಡಲಿ, ಸರ್ವ ಸಂಪತ್ತು ಬೇಡಲಿ, ಆಸ್ತಿ ಅಂತಸ್ತು ಬೇಡಲಿ, ವರ್ಷ ತುಂಬಿಕೊಡ್ದಾರ್ರಿ, ವರ್ಷ ಒಳಗಾಡಲಿ, ಬೇಡ್ಕೊಂಡ್ರೆ ಹುಷಿ ಹೋಗಂಗಿಲ್ಲ. ಇಲ್ಲಿ ಅವಕ್ಕೆ ಸಾಮಾನುಗಳು ಭಾಳ ಇದ್ದು ಎಲ್ಲ ಜನ ನಾವು ಆವಾಗ ಈ ಜನ ಹುಲು ಇದ್ದಿದ್ದಿಲ್ಲ. ಅವಾಗ ಹುಲು ಇರ್ಲಾರ್ಕ ಜನ ಒಂದೊಂದೊಂದು ಕದ್ಕೊಂಡು ಹೋಗ್ಬಿಟ್ಟಾರ. ಆಕೆ ನೀರು ಕುಡಿಯಂಥ ಮಣಿ ಬಿಂದಿ, ಕಲ್ಲಿನ ಕಡಿಚಿಗಿ, ಗುಹೆ ಒಳಗೆ ಇಲ್ಲೊಂದು 2 ಕೋಲಿದ್ದು ಆಕೆ ಅಡುಗೆ ಮಾಡ್ಕೊತಾವು. ಅವೆಲ್ಲ ಸಾಮಾನುಗಳು ಇದ್ದು ಎಲ್ಲ ಒಂದೊಂದೊಂದು ಕದ್ಕೊಂಡು ಹೋಗೋರು. ನಾವು ಸಂಚಾಕಿರೋರು ಸಂಜೆಗೆ ಪೂಜೆಗನ ಹೋಗ್ಬಿಡೋರು. ಆವಾಗ ಜನರು ಹುಲ್ಲು ಇದ್ದಿದ್ದಿಲ್ಲ. ಈಗ ಇತ್ತಿತ್ತಲಾಗೆಲ್ಲ ಇಂಪ್ರೂವ್ ಆಗಿ ಬರಬೇಕಾದ್ರೆ ಹೆದರ್ತಿದ್ರು. ಅಮಾಸಿ ಉಂಡಿಗೆ ಬರ್ಬೇಕು 10-12 ಮಂದಿ ಬಂದ್ರೆ ಭಾಳ ಹೋಗ. ಈಗ ದಿನನಿತ್ಯ ಜನನಿತ್ಯ ಜಾತ್ರೆ ಇದ್ದಂಗೆ. ದಿನನಿತ್ಯ ವರ್ಷದಾಗ 2 ಸಲ ಜಾತ್ರೆ ಆಗುತ್ತೆ. ಶ್ರಾವಣದಾಗ 3ನೇ ಸೋಮವಾರ ಆಗುತ್ತೆ. ಅದು ಶಿವರಾತ್ರಿಯಾಗ ಶಿವಗಾಗಿನ ಜಾತ್ರೆ ಆಗುತ್ತೆ. ಈ ಇಲ್ಲ ನಡೆದಕ್ಕಿನ ಕ್ರೂ ನಡೆದವ. ಮತ್ತು ಈಗ ಇತ್ತಿತ್ತಲಾಗಿನ ಆಯುಧ ಚಾಲು ಆಗಿದ್ದು ಮತ್ತು ಈಗ ಹೆಚ್ಚಿಗೆ ಜನ ಬರ್ಲಿಕ್ಕತ್ತಾರ. ನೋಡ್ಬೇಕು ಹೆಂಗೈತಲ್ಲ. ಒಂದು ಜನರಿಗೆ ಈಗ ಹತ್ತಿರ ಇದ್ದವರ ಬರ್ಲಿಲ್ಲ. ಈಗ ಇತ್ತಿತ್ತಲಾಗಿನ ಅದು ಹಬ್ಬ ಕತ್ತಿನ ಬರಾಕತ್ತ ಜಾಸ್ತಿ ಜನ. ಹಿಂಗಾಗೈತ್ರ ಅದು. ಸ್ನೇಹಿತರೆ, ಈಗ ದೇವಸ್ಥಾನದಲ್ಲಿ ಬಂದಿದ್ದೀನಿ. ದೇವಸ್ಥಾನದ ಬಂದಾಗ ಇಲ್ಲಿ ಏನದವಪ್ಪ ಅಂದ್ರೆ ಇಲ್ಲಿ ತೊಟ್ಟಿಲುಗಳದಾವು. ಈ ತೊಟ್ಟಿಲುಗಳು ಇಲ್ಲಿ ಯಾಕದವು ಅಂತಂದ್ರೆ ಇಲ್ಲಿ ಏನು ಮಾಡ್ತಾರೆ, ಮಕ್ಕಳು ಹಾಲೋರು ಏನು ಮಾಡ್ತಾರಪ್ಪ ಅಂತಂದ್ರೆ
ಸೀತೆ ಹತ್ರ ಇಲ್ಲಿ ಬಂದು ಏನು ಮಾಡ್ತಾರಪ್ಪ, ಸೀತೆಯ ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಹೊತ್ಕೋತಾರ. ಏನು ಹರಕೆಯನ್ನು ಹೊತ್ಕೋತಾರಪ್ಪ ಅಂತಂದ್ರೆ, ಇಲ್ಲಿ ಸೀತೆಯ ಒಂದು ದೇವಸ್ಥಾನದಲ್ಲಿರುವಂಥ ಈ ತೊಟ್ಟಿಲೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಹಣವನ್ನು ಹಾಕಿ ಏನು ಮಾಡ್ತಾರಪ್ಪ ಅಂತಂದ್ರೆ 3 ಸರಿ ತೂಗ್ತಾರ. ತೂಗಿ ಏನು ಮಾಡ್ತಾರಪ್ಪ ಅಂತಂದ್ರೆ, ತಾಯಿ ನಿನಗಿರುವಂಥ ಲವಕುಶರಾಗಿರುವಂಥ ನಮಗೂ ಕೂಡ ಮಕ್ಕಳನ್ನು ಕೊಡು ತಾಯಿ ಅಂತ ಹೇಳಿಕೆ ಏನು ಮಾಡ್ಕೋತಾರಪ್ಪ ಅಂತಂದ್ರೆ, ಆ ತಾಯಿ ಹತ್ರ ಏನು ಮಾಡ್ತಾರಪ್ಪ ಅಂದ್ರೆ ಬಂದ ಭಕ್ತಾದಿಗಳು ಕೇಳ್ಕೊತಾರ. ನಂತರ ಅವರ ಇಚ್ಛೆ ಈಡೇರಿದ ನಂತರ ಏನು ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿ ಭಕ್ತಾದಿಗಳು ಬಂದು ತಾಯಿಯ ದೇವಸ್ಥಾನದಲ್ಲಿ ಬಂದು ಖುಷಿ ಮತ್ತು ಪೂಜೆ ಪುನಸ್ಕಾರ ಮಾಡಿ ಅವರ ಹರಿಕೆಯನ್ನು ಸಮರ್ಪಣೆಯನ್ನು ಮಾಡ್ತಾರೆ. ಈ ಸ್ನೇಹಿತರೆ, ಇಲ್ಲಿ ಏನು ಒಂದು ದೊಡ್ಡ ನಂಬಿಕೆ ಏನೈತಪ್ಪ ಅಂತಂದ್ರೆ, ದೂರದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಬರ್ತಾರೆ ಮಂದಿ, ಮಹಾರಾಷ್ಟ್ರದಿಂದ ಕೂಡ ಇಲ್ಲಿ ಬರ್ತಾರ. ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಆಗದೇ ಇರುವಂಥ ಕೆಲಸಗಳಾಗಿರ್ಬೋದು, ಒಂದು ಉದಾಹರಣೆ ಮನೆ ಕಟ್ಟೋದಾಗಲಿ ಅಥವಾ ಮದುವೆ ಆಗೋದಾಗಲಿ ಅಥವಾ ಸರ್ಕಾರಿ ನೌಕರಿ ಆಗಲಿ ಯಾವುದೇ ಆಗಿರಲಿ, ಯಾವುದಕ್ಕಾಗಲಿ ಪರಿಹಾರ ನಮಗೆ ಸಿಗಲಿಲ್ಲಪ್ಪ ಅಂತಂದ್ರೆ ಇಲ್ಲಿ ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಬಂದು ಇಲ್ಲಿ 5 ಕಲ್ಲುಗಳನ್ನು ಇಟ್ಟು ಮಿಡ್ಕೊಂಡು ನಂತರ ಏನು ಮಾಡ್ತಾರಪ್ಪ ಅಂತಂದ್ರೆ 1 ವರ್ಷ ಆದ ನಂತರ ಅವರ ಕೆಲಸಗಳು ಪೂರೈಸಿದ್ದಪ್ಪ ಅಂತಂದ್ರೆ ಆ ದೇವಿಯ ಹತ್ರ ಬಂದು ಕೇಸಿ ಏನು ಮಾಡ್ತಾರಪ್ಪ ಅಂತಂದ್ರೆ ಸಕಲ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಈ ರೀತಿಯಾಗಿ ಒಂದರ ಮೇಲೆ ಒಂದು ಕಲ್ಲುಗಳನ್ನು ಇಟ್ಟಿರ್ತಾರೆ. ಅವರ ಹರಿಕೆಗಳು ಪೂರೈಸಿದ ನಂತರ ಆ ಕಲ್ಲುಗಳನ್ನು ತೆಗೆದು ಆ ದೇವಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಸ್ನೇಹಿತರೆ, ಸೀತೆಯ ಪವಾಡಗಳು ಸಾಕಷ್ಟು ಇಲ್ಲಿದಾವು. ಮಹಾರಾಷ್ಟ್ರದಿಂದ ಕೂಡ ಬರ್ತಾರಪ್ಪ ಅಂತಂದ್ರೆ ನೀವೇ ವಿಚಾರ ಮಾಡಿ. ಸೀತೆ ಏನು ಮಾಡ್ತಾಳಪ್ಪ ಅಂತಂದ್ರೆ ಉಯ್ಯಾಲೆದೊಳಗೆ ಆಟ ಆಡಿಸಿರ್ತಾಳ. ಆ ಉಯ್ಯಾಲೆಯನ್ನು ತೋರಿಸ್ತೀನಂತ ಬರೀ ಸ್ನೇಹಿತರೆ. ವಾಲ್ಮೀಕಿ ಮಹರ್ಷಿಗಳ ಅಂತಃಕರಣದಿಂದ ಬೆಳೆದು ಬಾಲಕರಾದ ಇಲ್ಲಿ ಏನಪ್ಪಾ ಅಂತಂದ್ರೆ ವಾಲ್ಮೀಕಿ ಮಹರ್ಷಿಗಳು ಕಲಿಸಿದಂಥ